ಭಾರತದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು 12 ವರ್ಷ ಯಶಸ್ವಿಯಾಗಿ ಪೂರೈಸಿದ ಹಿನ್ನೆಲೆಯಲ್ಲಿ ಬಿಜೆಪಿ ಗೋಕರ್ಣ ಮಂಡಲ ವತಿಯಿಂದ ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರ ಗೋಕರ್ಣದ ಮುಖ್ಯ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮೋದಿಯವರ ಶ್ರೇಯೋಭಿವೃದ್ಧಿಗಾಗಿ ಪ್ರಾರ್ಥಿಸಲಾಯಿತು. ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಕೇಂದ್ರ ಸರ್ಕಾರ ದೇಶದಲ್ಲಿ ಯಶಸ್ವಿಯಾಗಿ 12 ವರ್ಷಗಳು ಪೂರೈಸಿ ಹೊಸ ದಾಖಲೆಯನ್ನು ಬರೆದು ಮುನ್ನಡೆಯುತ್ತಿದೆ. ದೇಶದಲ್ಲಿ ಯಶಸ್ವಿಯಾಗಿ ಆಡಳಿತ ನಡೆಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ಶ್ರೇಯಸ್ಸಿಗಾಗಿ ಪ್ರಾರ್ಥಿಸಿ ಗೋಕರ್ಣದ ಬಿಜೆಪಿ ಮಂಡಲದಿಂದ ಗೋಕರ್ಣದ ಶ್ರೀ ಮಹಾಬಲೇಶ್ವರ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಅಲ್ಲದೆ ಗೋಕರ್ಣದ ಶ್ರೀ ಮಹಾಗಣಪತಿ ದೇವ ಮತ್ತು ಶ್ರೀ ತಾಮ್ರಗೌರಿ ದೇವಸ್ಥಾನದಲ್ಲೂ ವಿಶೇಷ ಪೂಜೆ ಸಲ್ಲಿಸಿ ಭಾರತ ವಿಶ್ವಗುರುವಾಗಲಿ ಮತ್ತು ಮೋದಿಜಿಯವರಿಗೆ ಉತ್ತರೋತ್ತರ ಅಭಿವೃದ್ಧಿಯಾಗಿ ಹಿಂದೂ ರಾಷ್ಟ್ರದ ಪ್ರಜೆಗಳಿಗೆ ಒಳಿತಾಗಲಿ ಎಂದು ಪ್ರಾರ್ಥಿಸಲಾಯಿತು. ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ಬಂದು ಯಥಾಶಕ್ತಿ ಸೇವೆ ಮಾಡಿದ್ರು. ಕಾರಣ ಏನಪ್ಪ, ಮೋದಿ ಅವರು ಏನು ಈ ಅತ್ಯಂತ ಅಧಿಕಾವಧಿಯಲ್ಲಿ ಪ್ರಧಾನಮಂತ್ರಿ ಆಗಿದ್ರು. ಅವರಿಗೆ ಮೇಲುಗಳು ಆರೋಗ್ಯ ಶಕ್ತಿ ಭಾರತದೇಶದ ಪ್ರತಿಯೊಬ್ಬರ ಸಹಕಾರದಿಂದ ಇಲ್ಲಿವರೆಗೆ ಬಂದು ಮುಂದುವರೆದು ಮತ್ತೆ ಬಿಜೆಪಿ ಎಲ್ಲ ಸಂಘಟನೆಗಳು ಎಲ್ಲ ಕಾರ್ಯಕರ್ತರಿಗೂ ಒಳ್ಳೆಯದಾದ. ಅದೇ ರೀತಿ ಅಧ್ಯಕ್ಷರು ಈ ಮಹಾಮಂಡಲದಲ್ಲಿ ಏನೇನು ಕಾರ್ಯಗಳು ಅವರ ಒಂದು ಇಲ್ಲಿ ನಡೆಯುವ ಅದೆಲ್ಲ ಕಾರ್ಯಗಳು ನಡೆಯುವ. ಅದೇ ರೀತಿ ಮತ್ತೆ ಮೋದಿ ಮತ್ತೊಮ್ಮೆ ಅಧಿಕಾರಕ್ಕೊಂಡು ಗ್ರಾಮ ತಾಲೂಕು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ವಿಶ್ವವ್ಯಾಪಿ ಇದ್ದು ಆದರೂ ಸಹಿತ ಎಲೆಮರೆಗಾಯಲ್ಲಿ ಇನ್ನೂ ಡೆವಲಪ್ ಆಗಿ ಮೂಲಭೂತ ಸೌಕರ್ಯಗಳು ಹೆಚ್ಚಾಗಿ ನಾಗೇಶ್ವರ ದೇವಸ್ಥಾನವೂ ಕೂಡ ಮುಂದೆ ಒಳ್ಳೆ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಭಕ್ತಾದಿಗಳು ಮೂಲಪ್ಪ ಮಾಡಿ ಆ ಮೋದಿ ಒಂದು ಹೆಸರಿನಿಂದ ಎಲ್ಲ ಒಳ್ಳೆಯದಾಗಿ ಮುಂದೂ ಕೂಡ ಇನ್ನೂ ಹೆಚ್ಚಿನ ಒಳ್ಳೆಯದಾಗಿ ಮತ್ತೆ ಮಹಾಬಲೇಶ್ವರ ಸೇವೆ ಮಾಡೋ ಹೋಗಲಾಗಿ ಮತ್ತು ಕಾಪಾಡಿಕೊಳ್ಳೋ ರಕ್ಷಣೆ ಮಾಡೋದೇ ಈ ಸಂದರ್ಭದಲ್ಲಿ ಮಹಾಬಲೇಶ್ವರ ಸ್ಥಾಪನೆ ಮಾಡಿ ಸಮರ್ಪಯಾಮಿ. ಈ ಸಂದರ್ಭದಲ್ಲಿ ಗೋಕರ್ಣ ಮಂಡಲ ಅಧ್ಯಕ್ಷರಾದ ಗಣೇಶ್ ಪಂಡಿತ್, ಕುಮಟಾ ಮಂಡಲ ಮಾಜಿ ಅಧ್ಯಕ್ಷರಾದ ಕುಮಾರ್ ಮಾರ್ಕಂಡೆ, ರಾಜ್ಯ ವ್ಯಾಪಾರ ಪ್ರಕೋಷ್ಠ ಸದಸ್ಯರಾದ ಮಂಜುನಾಥ್ ಜನ್ನು, ಜಯರಾಮ್ ಹೆಗಡೆ ಹಾಗೂ ಮಹೇಶ್ ನಾಯಕ್, ಈಶ್ವರ್ ಮೂಡಂಗಿ, ವಿವೇಕಾನಂದ ನಾಯಕ್, ವಿನಾಯಕ ಕೋಡ್ಲೆಕೆರೆ, ದಯಾನಂದ ನಾಯಕ್, ವಸಂತ ಶೆಟ್ಟಿ, ಪಾರ್ವತಿ ಶೆಟ್ಟಿ, ಪ್ರಭಾಕರ ಪ್ರಸಾದ, ರಮೇಶ್ ಪ್ರಸಾದ್ ಮಂಡಲದ ಪ್ರಮುಖ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್ ಗೋಕರ್ಣ.